ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಜೈನ ಸಮುದಾಯದ ಬಾಂಧವರು ಸೇರ್ಕೊಂಡು ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಹಾವೀರರು ಯಾವುದೇ ಒಂದು ಸಮುದಾಯದ ಒಂದು ಆಸ್ತಿಯಲ್ಲ, ಬದಲಿಗೆ ಇಡೀ ಒಂದು ಪ್ರಪಂಚಕ್ಕೆ ಅಹಿಂಸಾ ತತ್ವವನ್ನು ಕೊಟ್ಟಂತಹ ಶ್ರೇಷ್ಠ ಗುರು ಅಂತ ಹೇಳ್ಬೋದು. ಇವರು ಕೊಟ್ಟಂತಹ ಅಹಿಂಸಾ ತತ್ವ ಎಷ್ಟು ವಿಭಿನ್ನವಾಗಿದೆ ಅಂತಂದ್ರೆ, ನಾವು ಕೇವಲ ಹಿಂಸೆ ಅಂತಂದ್ರೆ ದೈಹಿಕ ಹಿಂಸೆ ಮತ್ತೆ ಮಾನಸಿಕ ಹಿಂಸೆ ಈ ಎರಡೂ ವಿಧಗಳಲ್ಲಿ ಮಾತ್ರ ಹಿಂಸೆ ಅಂತ ಅನ್ಕೊಂಡಿದ್ದು. ಆದ್ರೆ ಮುಂದುವರೆದು ಮಹಾವೀರರು ಏನ್ ಹೇಳ್ತಾರೆ ಅಂತಂದ್ರೆ ಸಂಕಲ್ಪ ಹಿಂಸೆ ಅಂತ ಹೇಳ್ತಾರೆ. ನಾವು ಯಾರೇ ಒಬ್ರಿಗೆ ದೈಹಿಕವಾಗಿ ಹಲ್ಲೆ ಮಾಡ್ಬೋದು ಅಥವಾ ಮಾನಸಿಕವಾಗಿ ಅವ್ರಿಗೆ ಬೈದು ನಿಷ್ಠೂರವನ್ನ ಮಾಡ್ಬೋದು. ಆದ್ರೆ ಇವ್ರು ಹೇಳ್ತಾರೆ ಅಂದ್ರೆ ನಾವು ಇನ್ನೊಬ್ರಿಗೆ ಮನಸ್ಸಿನಲ್ಲೇ ಕೇಡು ಬಯಸಿದ್ರೆ ಅದು ಕೂಡ ಒಂದು ಹಿಂಸೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಅಹಿಂಸಾ ತತ್ವ ಮಹಾತ್ಮ ಗಾಂಧೀಜಿ ಅಂತವರು ಮಹಾತ್ಮರಾಗ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತಾ, ಈ ಅಹಿಂಸೆಯನ್ನ ಎಲ್ಲರೂ ಕೂಡ ರೂಢಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಒಂದು ಕೋರ್ಟು ಕಚೇರಿಗಳಾಗ್ಬೋದು, ಪೊಲೀಸ್ ಠಾಣೆಗಳಾಗ್ಬೋದು, ಸಿಸಿ ಕ್ಯಾಮೆರಾಗಳಿಂದ ಹಿಡಿದು ಯಾವುದೇ ಒಂದು ಕಣ್ಗಾವಲು ಘಟಕಗಳ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲರೂ ಅಹಿಂಸಾ ತತ್ವವನ್ನು ಪಾಲಿಸಿ ಮಹಾವೀರರ ಒಂದು ತತ್ವ ಜೀವನ ಸಿದ್ಧಾಂತಗಳನ್ನ ರೂಢಿಸ್ಕೊಂಡು ತಾವು ಕೂಡ ಮಹಾತ್ಮರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣ ಮಹೋತ್ಸವನ್ನ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ. ಅವಿರತ 25 ವರ್ಷಗಳಿಂದ ಭಗವಂತನ ಜನ್ಮ ಕಲ್ಯಾಣವನ್ನು ಆಚರಿಸ್ತಿದ್ದೀವಿ ಮತ್ತು ಪ್ರಸಾದ ವಿನಿಯೋಗ ಮಾಡುತ್ತಿದ್ದೀವಿ. ಇದು ನಮಗೆಲ್ಲ ಬಹಳ ಹರ್ಷದ ಸಂತೋಷ ಸಂಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ. ಈ ನಡೆಯುತ್ತಿರುವ ಯುದ್ಧ ಇವೆಲ್ಲ ಹಿಂಸೆಯ ಪಾತ್ರ, ಹಿಂಸೆ ಇದೆಲ್ಲ ಹೋಗಿ ಅಹಿಂಸೆ, ಶಾಂತಿ, ಸದ್ಗತಿ ಎಲ್ಲಾ ಕಡೆ ನೆಲೆಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಚನ್ನಪಟ್ಟಣ ಜೈನ ಸಂಘ ವತಿಯಿಂದ ಇವತ್ತು 2624ನೇ ನಾವು ಮಹಾವೀರ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ, ಜನ್ಮ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಅದರಿಂದ ಅದೇ ರೀತಿ ಇವತ್ತು ನಾವು ಇಲ್ಲಿ ಒಂದು ಪ್ರಸಾದವನ್ನು ವಿತರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ. ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸುಮಾರು 2,000 ಜನಕ್ಕೆ ವಿತರಣೆ ಮಾಡ್ತಾ ಇದ್ದೀವಿ. ಒಂದು ಬಂದು ಮೊಸರನ್ನ, ಇನ್ನೊಂದು ಚಿತ್ರಾನ್ನ ಮತ್ತೆ ಮೊಸರನ್ನ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.